ಕಾಯವಾಡುವ ನಪುರೇವ ಕಾಯವಾಡುವ ನಪುರೇವ. ಕೊನೆ ಚರಣಕ್ಕೆ ಬರುಣು. ಸಂತರ ಸಂತರ ಉಪಕಾರ ಎಷ್ಟದ ಅನ್ನುವಂಥದ್ದು ಈ ಒಂದು ಅಭಂಗ ನಮಗೆ ಅನ್ನಿಸ್ತದ. ಇನ್ನೂ ಇಂಥ ಈ ಸಂತರ ಮಾಡಿದ ಉಪಕಾರದ ಬಗ್ಗೆ ಅಭಂಗಗಳು ಸಾಕಷ್ಟವ. ಯಾಕಂದ್ರೆ ಸಂತರ ಮಾಡಿದ ಉಪಕಾರವನ್ನು ಇವತ್ತಿನ ದಿವಸ ನಾವು ಮನುಷ್ಯರೊಳಗೆ ಮನುಷ್ಯರಗತೆ ಆಗಿ ನಾವು ಇಲ್ಲಿ ಮನುಷ್ಯರಗತೆ ಬದುಕಲಿಕ್ಕತ್ತೀವಿ ಈ ಸಮಾಜದಾಗ ಅಂದ್ರೆ ಇದಕ್ಕೆ ಕಾರಣ ಸಂತರೇ. ಇರ್ಲಿಕ್ಕಂದ್ರೆ ನಾವು ಹೆಂಗೋ ಈಗ ಜಗತ್ತಿನಾಗ ಎಲ್ಲರೂ ಹಿಂಗೆ ಬದುಕಲಿಕ್ಕತ್ತಾರ. ನಾವು ಒಂದು ವ್ಯವಸ್ಥೆ ಸಿರಿ ಬದುಕಿದು. ಇದು ಹೆಂಗಂದ್ರೆ ಹೆಂಗೆ ಬದುಕಬೇಕಂತೇಳಿ ಹಿಂದೆ ಆಗಿ ಹೋದಂಥ ಋಷಿಮುನಿಗಳು ಏನನ್ನ ಈ ರೀತಿ ಬದುಕಪ್ಪ ಅಂತೇಳಲ್ಲ ಅದನ್ನೇ ಮುಂದಿನ ಸತ್ಪುರುಷರು ನಮಗೆ ಹೇಳ್ಕೊತ ಬಂದಾರ. ಅದರಾಗೆ ಸ್ವಲ್ಪ ಹೆಚ್ಚು ಕಡಿಮೆ ನಾವು ಉಳ್ಕಿದಾರ ನೋಡ್ಬೇಕಾದ್ರೆ ನಮ್ಮ ಬದುಕು ಭಾಳ ಆನಂದಮಯ ಬದುಕದು. ಇದ್ದುದ್ರಾಗ ತೃಪ್ತಿಯಿಂದ ಬದುಕುವಂಥ ಕಲೆ ನಮಗೆ ಗೊತ್ತಾಗ್ಯದ. ಇಲ್ಲಿಕಂದ್ರೆ ಜಗತ್ತಿನಾಗ ಎಷ್ಟು ಗಳಿಸಿದ್ರು ಸಹಿತ ಯಾರಿಗೂ ತೃಪ್ತಿ ಇಲ್ಲ. ಎಷ್ಟು ಅಧಿಕಾರ ಸಂಪಾದನೆ ಮಾಡಿದರೂ ಯಾರಿಗೂ ತೃಪ್ತಿ ಇಲ್ಲ. ನಮಗೇನದ ತೃಪ್ತಿ ಅದ. ನಮಗೆ ಹೆಂಗೆ ಅನ್ನಿಸ್ತದೆ ಇದ್ದದ್ರಾಗ ಮಹಾರಾಜರು ಇದ್ದಾರಲ್ಲ ಸಮರ್ಥರಿದ್ದಾರಲ್ಲ ಸಾಕು. ನಾವು ಅವ್ರೊಬ್ಬರು ಇದ್ದರೆ ಮುಗೀತು ನಮಗೆ ಉಳುಕಿದ್ದು. ಯಾಕಂದ್ರೆ ನಮ್ಮ ಸರ್ವ ಏನಪ್ಪ ಜವಾಬ್ದಾರಿನೇ ಅವ್ರಿಗೆ ಒಪ್ಪಿಸಿಬಿಟ್ಟಿರ್ತೇವೆ. ನಾವು ಮಾಡಿದ್ರೆ ಸಮಸ್ಯೆ ಆಗ್ತದೆ. ನಾವು ಒಂದು ಪ್ರಪಂಚ ನಡೆಸಬೇಕಾದ್ರೆ ನಮಗೆ ಒಂದು ಪ್ರಪಂಚ ನಡೆಸಲಿಕ್ಕೂ ವಜ್ಜೆ ಆಗ್ತದೆ ನಮಗೆ. ಅದೇ ಸದ್ಗುರು ಇಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ, ಅನಂತ ಕೋಟಿ ಬ್ರಹ್ಮಾಂಡಗಳ ಅವನು ಒಂದು ಸತ್ಯ ಮಾತ್ರ ನಡೆಯೋತ್ನಾಗ ನಮ್ಮದೊಂದು ಕುಟುಂಬ ನಡೆಸೋದು ಏನು ದೊಡ್ಡಾಗದ. ತುಕಾಮಣೆಗೆ ಹಾಲುತ್ತ ಯಾವರಿ ಭಾರ, ಅವನ ಮೇಲೆ ಭಾರ ಹಾಕಿ ಏನು ಹೊಂಟೇವಲ್ಲ. ಈ ಕಲಾ ಯಾರಿಗೆ ಗೊತ್ತಂದ್ರೆ ನಮ್ಮ ಒಂದು ಈ ಮಾರ್ಗದೊಳಗೆ ಇದ್ದವ್ರಿಗೆ ಗೊತ್ತದ. ಇದು ಯಾರ ಕಾರಣದಿಂದ ಗೊತ್ತಂದ್ರೆ ಈ ಸಂತರ ಒಂದು ಮಾಡಿದ ಉಪಕಾರ ಕಾರಣದಿಂದ ನಮಗಿದು ಗೊತ್ತಾಗ್ಯದ. ಇದೇ ರೀತಿ ನಾವು ಆನಂದದಿಂದ ಏನಪ್ಪ ಅಂದ್ರೆ ಆ ಮಹಾಸ್ವಾಮಿಯವರ ಸೇವಾದೊಳಗೆ ಮುಂದುವರಿಯೋಣ. ಮುಂದಿನ ಅವಸ್ಥೆಯೊಳಗೆ ಇನ್ನೂ ಸಮಾಧಾನದ ಸ್ಥಿತಿಗಳು ಭಾಳವ, ಮುಂದಿನ ಮೆಟ್ಲುಗಳು ಇನ್ನೂ ಭಾಳವ. ಈಗ ಅಟ್ಲೀಸ್ಟ್ ಏನಪ್ಪ ಅಂದ್ರೆ ಹಾದಿನ ಶುರುವಾಗ್ಯದಲ್ಲ, ಇದೇ ಹಾದಿ ಒಳಗೆ ಮುಂದುವರಿಯೋಣ ಅಂತ ಹೇಳ್ಕೊತ ಕೊನೆ ಚರಣಕ್ಕೆ ತುಕ್ಕೊಬ್ಬಾರ ಇವತ್ತು ಏನಂತಾರ ಅಂದ್ರೆ ತುಕಾಮಣೆ ಸುಖ ಪರಾವಿಯೇ ಸುಖೆ. ಇದೊಂದು ವಿಶೇಷ ಗುಣ ಸಂತರದ್ದು. ಅವರು ಮತ್ತೊಬ್ಬರು ಸುಖದಾಗ ಸುಖ ಅನುಭವಿಸ್ತಾರಂತ ನೋಡ್ರಿ ಸಂತರು. ಇದು ಈ ಗುಣ ಬರೋದು ಇದು ಯಾರು ಮತ್ತೆ ಉಳ್ಕಿದ ಮನುಷ್ಯರಿಗೆ ಬರೋದಿಲ್ಲ. ಇದು ಮತ್ತೊಬ್ಬರಿಗೆ ಸುಖ ಆತಂದ್ರೆ ಇವಾಗ ಸುಖ ಆಗ್ತಿತ್ತು ಅಂದ್ರೆ ಅವು ಸಾಮಾನ್ಯ ವ್ಯಕ್ತಿ ಅಲ್ಲೇ ಅಲ್ಲ. ಮತ್ತೊಬ್ಬರಿಗೆ ಏನು ನಮ್ಗಿಂತ ಸ್ವಲ್ಪ ಮುಂದೆ ಸಹಿತ ಹೋದ್ರೂ ಸಹಿತ ಅವತ್ತಿನ ದಿವಸ ನಿದ್ದಿನೇ ಹತ್ತದಿಲ್ಲ ನಮಗೆ. ನಮ್ಮ ಜೊತೆ ಇದ್ದಾವೆ ಹೆಂಗಿದು ಯಾಕೆ ನೋಡ್ರಿ, ಮಹಾತ್ಮರಿಗೆ ಯಾಕೆ ತೊಂದರೆ ಆಗ್ಯದ ಜೀವನದಾಗ. ಯಾರು ಮಹಾತ್ಮರು ಸುಖದಿಂದ ಈ ಪ್ರಪಂಚದೊಳಗೆ ಈ ಇದ್ರಾಗ ಸಮಾಜದೊಳಗೆ ಬದುಕಲಿಕ್ಕೆ ಆಗಿಲ್ಲ. ತುಕೋಬಾರಾಯರ್ ಮಹಾರಾಜರಂತರು ಅಂತಿದ್ರಂಥವ್ರು ರಾತ್ರನ್ ದಿವಸ ಆ ಮಹಾ ಯುದ್ಧಾಚ ಪ್ರಸಂಗ. ದಿವಸ ಹಗಲು ರಾತ್ರಿ ಯುದ್ಧ ಮಾಡಿದಂಗೆ ಆಗಿಬಿಟ್ಟದಂತ. ಯಾಕಂದ್ರೆ ಇವು ಇವ ಕೆಳಗಿನ ಜಾತಿ ಅವ, ನಮ್ಮ ಮುಂದೆ ಇವು ಎಷ್ಟು ಮುಂದುವರೆದಲ್ಪ ಇವ ಅಂತೇಳಿ ಅವ್ರು ಚಂದಾಗಿ ಇರ್ಗೊಳ್ಲಿಕ್ಕೆ ಬಿಡಲಿಲ್ಲ. ಜ್ಞಾನೇಶ್ವರ ಮಾವಲಿ 4 ಮಂದಿ ಅಂತಂದ್ರೆ ಅವರು ಸರಿಯಾಗಿ ಇರ್ಗೊಳ್ಲಿಕ್ಕೆ ಬಿಡಲಿಲ್ಲ. ಯಾರ್ಯಾರನ್ನೂ ಸರಿಯಾಗಿ ಯೇಸು ಕ್ರಿಸ್ತರಂತರು ಮಳಿ ಹೊಡೆದಕ್ಕೊಂದ್ರು. ಆಮೇಲೆ ಮೊಹಮ್ಮದ್ ಪೈಗಂಬರ್ ಮಕ್ಕಾ ಬಿಟ್ಟು ಮದ್ನಾತ್ರಗ ಕಲ್ಲು ಹೋಗ್ಕೊತ ಓಡಿಸಿದ್ರು. ಬಸವಣ್ಣವ್ರ ಗತಿ ಏನಾಯ್ತು ಇವೆಲ್ಲ ವಿಚಾರ ಮಾಡಿದರೆ ಉತ್ತಮರಾಗೋದೇನು ಸಹಳಿಲ್ಲ. ಅದು ಉತ್ತಮರು ಅನಿಸ್ಕೋದು ಸಹಳಿಲ್ಲ, ಅದು ಆಗೋದು ಸಹಳಿಲ್ಲ. ಆದ್ರೆ ಒಮ್ಮೆ ಆ ಹಾದಿಯೊಳಗೆ ಹೋತಂದ್ರೆ ಅದನ್ನು ಬಿಟ್ಟು ಹೊರಗೆ ಬರ್ಲಿಕ್ಕೂ ಆಗೋದಿಲ್ಲ. ವಿಠಲ ದೇಹ ಜಾವು ಅಥವಾ ರಾಹು ಪಾಂಡುರಂಗಿ ದೃಢ ಭಾವು ಅಂತದು ಇರಲಿ ಹೋಗಲಿ, ಈ ಹಾದಿ ಸಿಕ್ಕದ್ರ ಇದೇ ಹಾದಿಯಾಗಿ ಹೋಗುವಂಥ ಶೂರ್ತನ ಬರ್ತದೆ. ಅದಕ್ಕೆ ಅವ್ರಂತಾರ ತುಕಾಮಣೆ ಸುಖ ಪರಾವಿಯೇ ಸುಖೆ. ಮತ್ತೊಬ್ಬರ ಸುಖದೊಳಗೆ ಅವ್ರಿಗೆ ಇಷ್ಟು ಆನಂದ ಆಗ್ತದಲ್ಲ ಅಷ್ಟೊಂದು ಆನಂದ ಆಗ್ತದೆ. ತಮಗೆ ಸೊತ್ತಕ್ಕಾದ್ರೆ ಏನು ಆಗ್ತಿರೋದಿಲ್ಲ ಅವ್ರಿಗೆ ಸುಖ ದುಃಖ ಇವೆಲ್ಲ ಮೀರಿ ಹೋದವ್ರು ಇರ್ತಾರೆ. ಅವರು ಮತ್ತೊಬ್ಬರಿಗೆ ಯಾರಿಗಾರು ಸುಖ ಆತಂದ್ರೆ ಅವರಷ್ಟು ಸಂತೋಷ ಪಡ್ತಾರಂತ. ಅಮೃತ ಹೇ ಮುಖೇ ಸರ್ವತಸೆ. ಅವ್ರ ಮುಖದಿಂದ ಬರುವಂಥ ಮಾತು ಹೆಂಗಿರ್ತಾವಂದ್ರೆ ಅವ್ರ ಮುಖದಿಂದ ಅಮೃತನೇ ಸುರ್ಲಿಕ್ಕತ್ತೇನೋ. ನಮ್ಗತ್ತೆ ಹೆಂಗೆ ಹೊರಟು ಇರೋದಿಲ್ಲ. ಅವು ಹೆಂಗೆ ಅಗದಿ ಏನಪ್ಪ ಅವ್ರ ಬಾಯಿಂದ ಏನು ಕೇಳಬೇಕಪ್ಪ ಏನು ಅವ್ರ ಮಾತಾ ಅಮೃತ ಸುರಿದಂಗೆ ಆಗ್ತದೆ ನೋಡು, ಕೇಳ್ಕೊತಾನೆ ಕೂಡಂಗೆ ಆಗ್ತದೆ ನೋಡು ಅಂತ ಯಾರೇ ಅಂತಿದ್ರು ಅಂದ್ರೆ ನಮ್ಮ ಮಾತು ಕೇಳಿದ್ರೆ ಏನೋ ಸ್ವಲ್ಪ ಒಳಗೆ ಬೇಷದ ಅಂತ ಹಿಂಗೆ ತಿಳ್ಕೊಬೇಕು ನಾವು.
ಇರ್ಲಿಕ್ಕಂದ್ರೆ ಏನು ಮಾತು ಮಾತು ಬರಬೇಕಾದ್ರೂ ಸಹಿತ ಒಳಗೆ ಮುರಿದು ತಯಾರಾದ್ರೆ ಬರ್ತದೆ, ಒಳಗೇನದ ಅದೇ ಹೊರಗೆ ಬರ್ತಿರ್ತದೆ ಯಾವಾಗಲಿ. ಆದ್ರೆ ಸಂತ್ರ ಹೆಂಗಿರ್ತ ಅಂದ್ರೆ ಅಮೃತ ಹೇ ಮುಖೇ ಸ್ರವತಸೆ. ಅದಕ್ಕೆ ತುಕೋಬಾರಾಯರ್ ಕೊನೆ ಚರಣಕ್ಕೆ ಏನಂತಾರೆ, ಹರಿ ತುಕಾಮಣೆ ಸುಖ ಪರಾವಿ अमृता हे मुखे स्रवतसे, अमृता हे मुखे स्रवतसे, स्रवतसे, स्रवतसे. कायवानु वाचा अपुरे वाणी, कायवानु वाचा अपुरे वाणी, कायवानु वाचा. अमृता हे मुखे स्रवतसे, अमृता हे मुखे स्रवतसे, अमृता हे मुखे स्रवतसे, अमृता हे मुखे स्रवतसे. कायवानु वाचा नपुरे वाणी, कायवानु वाचा नपुरे वाणी, मस्तक चरणी ठेवितसे, मस्तक चरणी ठेवितसे, ठेवितसे. मस्तक चरणी ठेवितसे, मस्तक चरणी ठेवितसे, कायवानु वाचा नपुरे, कायवानु वाचा नपुरे, नपुरे वाणी, नपुरे वाणी. आकल्प आयुष्य व्हावे तयाकुळा माझ्या सकळा हरीच्या दासा, कल्पनेचे वादान हो कोण काळी ही संत मंडळी सुखी असो. अहंकाराच्या वारा न लागो रासा, माझा विष्णुदासा भाविकाशी नामा म्हणे तया असावे कल्याण. जामक निदान पांडुरंग पुंडली कवरधार विठ्ठल श्री ज्ञानदेव राजाधिराज सद्गुरुनाथ महाराज की जय. शिव 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 सांबरीदंबर हर 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 सांबरीदंबर, शिव 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 सांबरीदंबर. औदुंबर निवासी भक्ताभिमानी राजाधिराज सद्गुरु शिव चिदंबरेश्वर महाराज की जय. सद्गुरु दास राजा राम महाराज की जय. सब संतन की जय. ಶ್ರೀ ಗುರುದೇವ. ಇಲ್ಲಿಯವರೆಗೆ ಸಮರ್ಥರು ನುಡಿಸಿದಂಥ ಎರಡು ವಿಚಾರಗಳನ್ನು ಕೀರ್ತನ ರೂಪದಿಂದ ನಾವು ನೀವುಗಳೆಲ್ಲ ಆಲಿಸಿದೆವು. ಇದರಾಗ ಮಹಾರಾಜರು ಏನು ಹೇಳ್ಯಾರ ಆ ಪ್ರಕಾರ ನಡೆದು ನಾವು ನಮ್ಮ ಜೀವನ ಧನ್ಯ ಮಾಡ್ಕೊಂಡು ಅಂತ ಹೇಳ್ಕೊತ ನಮ್ಮ ಸೇವೆ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಸಂತ ಅಂದರೆ ಯಾರು ಹೆಂಗಿರಬೇಕು, ಸಂತರನ್ನು ಗುರುತಿಸ್ಬೇಕಂದ್ರೆ ನಾವು ಮೊದಲೇ ಸಂತ ಆಗಬೇಕು ಅನ್ನೋದು ಒಂದು ಕಂಡೀಷನ್ ಆಗುತ್ತೆ. ಆ ಕಂಡೀಷನ್ ನಾವು ಫಾಲೋ ಮಾಡಿದರೆ ಮಾತ್ರ ಸಂತನ ಗುರುತಿಸಲಾಗ್ತದೆ. ಅವಾಗ ನಾವು ಸಂತ ಆಗ್ತೀವಿ. ಸಂತ ಆದರೆ ಭಗವಂತ ಪ್ರೀತಿ ಆಗ್ತದೆ ಅನ್ನುವಂಥ ಮನಬೋಧ ಮನೆಯಿಂದ ನಮಗೆಲ್ಲ ಆಶೀರ್ವಚನೆ ನೀಡುವಂಥ ಬ್ರಹ್ಮದೇಶ ಶಂಕರನಾರಾಯಣ ಅವರಿಗೆ